ಇವನೇನು ಅದಕ್ಕೆ ಹೊಸದಾಗಿ ಉದ್ದಾಡಬೇಕಾಗಿಲ್ಲ. ಹಾಗೆಯೇ ನನ್ನ ಆಸ್ತಿ ಅಂದರೆ ರಾಮಕೃಷ್ಣರ ಆಸ್ತಿ. ಆಮೇಲೆ ನನ್ನ ಆಸ್ತಿ ಏನೋ ಆ ಶಬ್ದದ ಆಸ್ತಿ ಇಟ್ಟು ಅದು ಶ್ರೀರಾಮಕೃಷ್ಣರು ಹೇಳ್ತಾರೆ, ಯಾರು ನನ್ನನ್ನು ಧ್ಯಾನ ಮಾಡ್ತಾರೋ ಅವರಿಗೆಲ್ಲ ರಾಮಕೃಷ್ಣರ ಆಸ್ತಿ ಬರ್ತದೆ. ಏನು ರಾಮಕೃಷ್ಣರ ಆಸ್ತಿ? ಎಷ್ಟು ರೂಪಾಯಿ? ವಿವೇಕ, ವೈರಾಗ್ಯ, ಮೋಕ್ಷ, ಸಮಾಧಿ, ಭಗವತ್ ಪ್ರೇಮ, ಇದೆಲ್ಲ ಅವರ ಆಸ್ತಿ. ಆ ಆಸ್ತಿ ಎಲ್ಲ ನಮಗೆ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಅದೇ ಆಸ್ತಿ ಮೆಲುಕು ಮಾಡ್ತಾ ಇದೆ. ಆ ರೀತಿ ಮೆಲುಕು ಹಾಕುವುದರಿಂದ ಆ ತತ್ವ ನಮ್ಮದಾಗುತ್ತೆ. ಬಸವಣ್ಣ ಅವರ ಚಾರಿತ್ರ್ಯ ಎಷ್ಟು ದೊಡ್ಡದು, ಎಷ್ಟು ಮಹಾನ್. ಅವರು ಯಾವ ಜಾತಿ ಮತ ಪಂಥ ಭೇದ ಭಾವವಿಲ್ಲದೆ ಎಲ್ಲರಿಗೂ ನನ್ನ